ಮಂಗಳೂರು ರೈಲ್ವೆ ಶತಮಾನೋತ್ಸವ ಆಚರಿಸುತ್ತಿದೆ. ಸರಿಯಾಗಿ 100 ವರ್ಷದ ಹಿಂದೆ ಇಲ್ಲಿಗೆ ರೈಲು ಬಂತು. ಈ ಭಾಗದಲ್ಲಿ ಸ್ವಾತಂತ್ರ್ಯ ಚಳವಳಿ ಚುರುಕುಗೊಳ್ಳಲು ರೈಲುಗಳು ಪ್ರಮುಖ ಕಾರಣ. ಮಂಗಳೂರು ರೈಲ್ವೆಯ ಮತ್ತಷ್ಟು ವಿಶೇಷಗಳು ಇಲ್ಲಿವೆ. ಅದು 1907. ಕರಾವಳಿಯಲ್ಲಿ ಮೊದಲ ಬಾರಿ ಚುಕುಬುಕು ಸದ್ದು ಕೇಳಿತು. ಕೇರಳದ ಕಲ್ಲಿಕೋಟೆಯಿಂದ ಮಂಗಳೂರಿಗೆ ಬಂತು 6 ಬೋಗಿಗಳ ಪುಟ್ಟ ರೈಲು. ಬ್ರಿಟಿಷರ ಸೌತ್ ಇಂಡಿಯನ್ ರೈಲ್ವೆ ಕಂಪನಿ ಇದರ ಉಸ್ತುವಾರಿ ವಹಿಸಿತ್ತು. ಎತ್ತಿನ ಗಾಡಿ ಏರಿ ಬಂದ ಹಳ್ಳಿಗರೆಲ್ಲ ಅದ್ಭುತವೆಂಬಂತೆ ರೈಲನ್ನು ಕಂಡರು. ಕಾಲಕ್ರಮೇಣ ರೈಲು ಹಳ್ಳಿಗರ ಜೀವನಾಡಿಯಾಯಿತು. ಸ್ವಾತಂತ್ರ್ಯ ಹೋರಾಟದ ವೇಳೆ ಗಾಂಧಿ ಮತ್ತು ಆನಿ ಬೆಸೆಂಟ್ ರೈಲುಗಳ ಮೂಲಕ ಕರಾವಳಿ ಜನರನ್ನು ತಲುಪಿದರು. ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಉಳ್ಳಾಲ ರೈಲ್ವೆ ಸೇತುವೆ ಸ್ಫೋಟಿಸಲು ಕ್ರಾಂತಿಕಾರಿಗಳು ಚಿಂತಿಸಿದ್ದರು ಎಂಬ ಕಥೆಗಳಿವೆ. ಇದು ಅವರ ಭತ್ತ ಎಲ್ಲ ಹಾಕುವ ಕಡೆಗೆ ನೋಡಿ ಅದೆಲ್ಲ ಬಿಟ್ಟು ಓಡಿ ಬರುವುದು. ದೊಡ್ಡವರು ಸಣ್ಣವರು ಅದಕ್ಕೆ ಏನಿಲ್ಲ. ಅದು ಆ ಲೆಕ್ಕ ಟ್ರೈನ್ ವಾಸ್ ಎ ವೆರಿ ಫ್ಯಾಸಿನೇಷನ್ ಬಹಳ ಜನರಿಗೆ. ಪ್ರತಿದಿನ ಮಂಗಳೂರಿನಿಂದ 16 ರೈಲುಗಳು ಹೊರಡುತ್ತವೆ. 16 ರೈಲುಗಳು ಇದೇ ಮಾರ್ಗವಾಗಿ ಓಡಾಡುತ್ತವೆ. ಈಗ ಈ ನಿಲ್ದಾಣ ಪಾಲ್ಘಾಟ್ ವಿಭಾಗಕ್ಕೆ ಸೇರಿದೆ. ದಕ್ಷಿಣ ರೈಲ್ವೆ ಸುಪರ್ದಿಯಲ್ಲಿರುವ ನಿಲ್ದಾಣವನ್ನು ಮೈಸೂರು ವಿಭಾಗಕ್ಕೆ ಸೇರಿಸಬೇಕು ಎಂಬುದು ಇಲ್ಲಿನ ಜನರ ಇಚ್ಛೆ. ಆಗ ಆ ಆರಂಭದ ದಿವಸಗಳಲ್ಲಿ ಬರೀ ಒಂದೇ ಟ್ರೈನ್ ಇತ್ತು ಮದ್ರಾಸಿಗೆ. ಅದು ಕೂಡ ಹಂತ ಹಂತವಾಗಿ ಅದು ಎಕ್ಸ್ಟೆಂಡ್ ಮಾಡಲ್ಪಟ್ಟಿದ್ದು. ಆಗ ಒಂದು ವಲಯ ಎರಡೇ ಇತ್ತು ದೇಶದಲ್ಲಿ, ಉತ್ತರ ವಲಯ ಮತ್ತು ದಕ್ಷಿಣ ವಲಯ ಅಂತ. ಈಗ ಸುಮಾರು 19 ಹೆಚ್ಚು ಕಮ್ಮಿ 16 ವಲಯ ಆಗಿದೆ. ಈಗ ಸದ್ಯಕ್ಕೆ ಇದು ದಕ್ಷಿಣ ರೈಲ್ವೆಯ ಪಾಲ್ಘಾಟ್ ಡಿವಿಷನ್ಗೆ ಸೇರಿದೆ ಸದ್ಯಕ್ಕೆ ಇದು. ಇಷ್ಟೆಲ್ಲ ಆದರೂ ಮಂಗಳೂರಿನಿಂದ ರಾಜಧಾನಿ ಬೆಂಗಳೂರಿಗೆ ರೈಲು ಸಂಚಾರ ಇನ್ನೂ ಯಾಕೆ ಸಾಧ್ಯವಾಗಿಲ್ಲ ಎಂಬುದು ಜನತೆಯ ಪ್ರಶ್ನೆಯಾಗಿದೆ. ಕಿರಣ್ ನ್ಯೂಸ್ ಸಿರ್ಸಿಕರ್, ಇಟಿವಿ ನ್ಯೂಸ್, ಮಂಗಳೂರು. ಮಂಗಳೂರು ಬೆಂಗಳೂರು ನಡುವೆ ರೈಲು ಸಂಚಾರ ಇನ್ನೂ ಮರೀಚಿಕೆಯಾಗಿ ಉಳಿದಿರುವ ಬಗ್ಗೆ ಕನ್ನಡ ನಾಡಿಯಲ್ಲಿ ವಿಶೇಷ ವರದಿ ಪ್ರಸಾರವಾಗಲಿದೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಇಂದಿನ ಕನ್ನಡ ನಾಡಿ ವಿಶೇಷ. ಆಗ್ ಬರುತ್ತೆ ಈಗ ಬರುತ್ತೆ, ಯಾವಾಗ ಬರುತ್ತೆ ಬೆಂಗಳೂರು ಮಂಗಳೂರು ರೈಲು? ವೀಕ್ಷಿಸಿ ರಾತ್ರಿ 10:30ಕ್ಕೆ.